ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಇದು ರಾಜ್ಯ ರಾಜಕಾರಣದ ಮಹಾ ಸ್ಫೋಟಕ ಸ್ಟೋರಿ. ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣವನ್ನೇ ನಡುಗಿಸುವಂತಹ ಗಡಗಡ ನಡುಗಿಸುವಂತಹ ಸೂಪರ್ ಸ್ಟೋರಿ. ಸ್ಪೀಡ್ ನ್ಯೂಸ್ ಕನ್ನಡ ಫಾದರ್ ಆಫ್ ಆಲ್ ಎಕ್ಸ್ಕ್ಲೂಸಿವ್ಸ್ ಈ ಸ್ಟೋರಿಯನ್ನ ಹೊಡಿತಾ ಇದೆ. ಸ್ಟೋರಿಯನ್ನ ಯಾವ ರಾಜಕಾರಣಿಯೂ ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಪಕ್ಷವೂ ಕೂಡ ಈ ಸ್ಟೋರಿಯನ್ನ ಅಲ್ಲಗಡಿಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯ ರಾಜಕಾರಣದ ಮಹಾ ಸ್ಫೋಟಕ ಸ್ಟೋರಿಯನ್ನ ಸ್ಫೋಟಿಸ್ತಾ ಇದ್ದೆ. ರಾಜ್ಯವಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣವೂ ಕೂಡ ಗಡಗಡ ಅಂತ ನಡಗಬೇಕು. ಆ ರೀತಿಯ ಸ್ಟೋರಿಯನ್ನು ತಗೊಂಡು ಬಂದಿದ್ದೆ. ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಫಾದರ್ ಆಫ್ ಆಲ್ ಎಕ್ಸ್ಕ್ಲೂಸಿವ್ಸ್ ಈ ಸ್ಟೋರಿಯನ್ನ ಯಾವ ರಾಜಕಾರಣಿಯೂ ಕೂಡ ಕನಸಿನಲ್ಲೂ ಕೂಡ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಪಕ್ಷವೂ ಕೂಡ ಈ ಸ್ಟೋರಿಯನ್ನ ಅಲ್ಲಗಿಳಿಲಿಕ್ಕೂ ಕೂಡ ಸಾಧ್ಯವಿಲ್ಲ. ಇಷ್ಟು ದಿನ ಮೌನವಾಗಿ ಕುತ್ಕೊಂಡಿದ್ದವರು ಮಹಾ ಸ್ಫೋಟಗೊಳ್ತಾ ಇದ್ದಾರೆ. ಇಷ್ಟು ದಿನ ಹೈಕಮಾಂಡ್ ಹೇಳಿಕೆಯನ್ನ ಕಣ್ಣಿಗೆ ಒತ್ಕೊಂಡು ಕುತ್ಕೊಳ್ತೇನೆ, ನಾನು ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಸಹಿಸ್ಕೊಳ್ತೇನೆ, ಹೈಕಮಾಂಡ್ ಹೇಗೆ ಹೇಳುತ್ತೋ ಅದೇ ರೀತಿಯಾಗಿ ನಡ್ಕೊಳ್ತೇನೆ ಅಂತ ಹೇಳಿ ಮೌನಕ್ಕೆ ಶರಣಾಗಿದ್ದಂತಹ ಬಂಡೆಯ ಬಲು ಸ್ಫೋಟಕ ಸ್ಟೋರಿಯನ್ನ ಸ್ಫೋಟಿಸ್ತಾ ಇದ್ದೆ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಆ ಮಹಾನಾಯಕನ ಸ್ಟೋರಿ ಇದು. ಕೆಲವೇ ಕ್ಷಣಗಳಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತಹ ಸುದ್ದಿಯನ್ನ ಸ್ಪೀಡ್ ನ್ಯೂಸ್ ನಲ್ಲಿ ಕೊಡ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ನಿಮಗ್ ಗೊತ್ತಿರುತ್ತೆ. ಬ್ರೇಕಿಂಗ್ ನ್ಯೂಸ್, ಇದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಅದೇ ವಿಚಾರಗಳನ್ನ ಎಳ್ತಾ ಕೂತ್ಕೊಳ್ಳೋದಿಲ್ಲ. ಸ್ಪೀಡ್ ನ್ಯೂಸ್ ಫಾದರ್ ಆಫ್ ಆಲ್ ಎಕ್ಸ್ಕ್ಲೂಸಿವ್ಸ್ ಇದರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ರಾಜ್ಯ ರಾಜಕಾರಣದಲ್ಲಿ ನಡೀತಿರುವಂತಹ ಸಂಚಲನ ಎಲ್ರಿಗೂ ಕೂಡ ಗೊತ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ನಾನು ಕೊಡೋದಿಲ್ಲ ಅಂತ ಕುತ್ಕೊಂಡ್ರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ನಾನು ಬಿಡೋದಿಲ್ಲ ಅಂತ ಕುತ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಹೋಗಿದ್ರು ಅಂತಂದ್ರೆ ದೆಹಲಿಗೆ ಹೋಗ್ತಾರೆ. ಆ ದೆಹಲಿಗೆ ಹೋದಾಗ ಸಾಕಷ್ಟು ಮಾತುಕತೆ ನಡೆಯುತ್ತೆ. ಡಿ ಕೆ ಸುರೇಶ್ ಅವರು ಕೂಡ ಅವರ ಹಿಂಬಾಲಕರಾಗಿ ಹೋಗ್ತಾರೆ. ಆದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೋದಾಗ ಸಿದ್ದರಾಮಯ್ಯ ಅವರು ಹೋಗಿ ಕೂತ್ಕೊಂಡಿದ್ರೆ ಇತ್ಯರ್ಥ ಮಾಡ್ತಿತ್ತು ಹೈಕಮಾಂಡ್ ಯಾವ್ಯಾವಾಗ ಕುರ್ಚಿ ವಿಚಾರವಾಗಿ ಬದಲಾವಣೆಗಳು ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಕೂತ್ಕೊಳ್ತಾರೋ ಆವಾಗ ಯಾವುದೂ ಕೂಡ ಮಾತನಾಡೋದಿಲ್ಲ. ಕೆಲವೊಂದ್ಸಲ ಮೌನಕ್ಕೆ ಶರಣಾದ್ರೆ ಹೈಕಮಾಂಡು, ಇನ್ನೂ ಕೆಲವು ಸಮಯದಲ್ಲಿ ಇವಾಗ ಸದ್ಯಕ್ಕೆ ವಿಚಾರಗಳು ಬೇಡ ಅಂತ ಹೇಳಿ ಅಲ್ಲಗಿಳಿತಾ ಇತ್ತು. ಇಲ್ಲಿ ಬಹಳ ಮುಗ್ಧತೆಯಿಂದ, ಬಹಳ ಡೀಸೆಂಟ್ ಆಗಿ, ಬಹಳ ಶಾಂತ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಕೂತ್ಕೊಳ್ತಿದ್ರು, ಇವತ್ತಲ್ಲ ನಾಳೆ ನನಗೆ ಆ ಚೇರನ್ನ ಬಿಟ್ಕೊಡ್ತಾರೆ, ಹೈಕಮಾಂಡ್ ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಳುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು. ಇನ್ನು ಮುಂದೆ ಅವರು ಕಾಯೋದಿಲ್ಲ. ಅವರು ಈಗ ಇಟ್ಟಿರುವಂತಹ ಬಾಂಬ್ ಏನಾದ್ರೂ ಸ್ಫೋಟವಾಯ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲೋಲ ಕಲ್ಲೋಲ ಆಗೋದಂತೂ ಗ್ಯಾರಂಟಿ. ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಫಾದರ್ ಆಫ್ ಆಲ್ ಎಕ್ಸ್ಕ್ಲೂಸಿವ್ ನಿಮ್ಮ ಸ್ಪೀಡ್ ನ್ಯೂಸ್ ನಲ್ಲಿ ಕನ್ನಡದಲ್ಲಿ ಫಾದರ್ ಆಫ್ ಆಲ್ ಎಕ್ಸ್ಕ್ಲೂಸಿವ್ಸ್ ಹೇಳ್ತಾ ಇದ್ದೆ. ದೆಹಲಿಯಿಂದ ಬರಿಗೈಯಲ್ಲಿ ಬರ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ನಲ್ಲಿ ಸಿಗದ ಕುರ್ಚಿ ಬೇರೆ ಕಡೆ ಸಿಗೋದು ಗ್ಯಾರಂಟಿ ಕೊಟ್ಟ ವೀರನಿಗೆ ಬಿಜೆಪಿಯಿಂದ 100% ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ತೊರೆಯೋದು ಪಕ್ಕಾ.
ಯಾರೋ ಹೇಳುತ್ತಾ ಇದ್ರಪ್ಪ, ಡಿ ಕೆ ಶಿವಕುಮಾರ್ ಅವರು ಹಂಗೆಲ್ಲ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರುವಂತಹ ರೀತಿಯನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಋಣಿಯಾಗಿರಬೇಕು ಅಂತ ಹೇಳಿ. ಯಾಕೋ ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಬಹಳ ಮೃದುವಾಗಿ, ಬಹಳ ಬಂಡೆಗಲ್ಲು ನಿಜಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಕರಗೋಗಿತ್ತು, ಮೃದುವಾಗಿತ್ತು, ಆತ್ಮಲಿಂಗ ಆಗುತ್ತಲ್ಲ ಆ ರೀತಿ ಮೃದುವಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಅಬ್ಬರಿಸಿ ಬೊಬ್ಬಿರಿದ್ರೆ ಕಾಂಗ್ರೆಸ್ನಲ್ಲಿದ್ದವರು ಯಾರೂ ಇರೋದಿಲ್ಲ, ನನ್ನ ಶಕ್ತಿಯನ್ನು ತೋರಿಸ್ತೇನೆ ಅಂತ ಹೇಳಿ ಒಂದು ಹೊಸ ಬಾಂಬನ್ನು ಬಿಸಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರೋದನ್ನು ನೋಡಿದ್ರೆ ವೀಕ್ಷಕರೇ, ಯಾವಾಗ ಕಾಂಗ್ರೆಸ್ ಪಕ್ಷ ಬೀಳುತ್ತೋ ಆಗ ಹನುಮಂತನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪೋಷಿಸಿದವರು ಡಿ ಕೆ ಶಿವಕುಮಾರ್ ಅಲ್ಲಿ ಒಬ್ರು. ಅವರು ಕೆಲವೊಂದಿಷ್ಟು ಜನ ರೆಸಾರ್ಟ್ಗೋ ಎಲ್ಲಿಗೋ ಕರ್ಕೊಂಡು ಹೋದಾಗ ಹುಲಿ ಹಾಗೆ ನುಗ್ಗಿರುವಂತಹ ಬಂಡೆಗಲ್ಲದು. ಕಾಂಗ್ರೆಸ್ ಪಕ್ಷದ ಚಾಣಾಕ್ಷಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಎಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿದ್ದಾರೆ. ಇಷ್ಟು ವರ್ಷವೂ ಕೂಡ ಸೇವೆಯನ್ನ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡಿ ನಿಸ್ವಾರ್ಥತೆಯಿಂದ ನಿಂತ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡಲ್ಲ ಅಂತ ಹೇಳಿದಾಗ, ಅಥವಾ ಸಿಎಂ ಪಟ್ಟವನ್ನ ನಮ್ಮ ಅಪ್ಪನಿಗೆ ಕೊಡಿಸೋದು, ಅಪ್ಪನೇ ಇರೋದು, ಅದೇ 5 ವರ್ಷ ಮುಂದುವರಿಯುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವ್ರು ಹೇಳಿದಾಗ ಅವರು ಸೈಲೆಂಟ್ ಆಗಿರ್ತಾರೆ. ಫಸ್ಟ್ ಆನ್ಸರ್ ಇಸ್ ಸೈಲೆನ್ಸ್. ನನಗೇನು ಮಾಡಬೇಕು ಅಂತ ಗೊತ್ತಿದೆ, ನೀವುಗಳೆಲ್ಲರೂ ಕೂಡ ನನ್ನಾದ್ಮೇಲೆ ಹುಟ್ಟಿರೋದು ನೀವೆಲ್ಲ, ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂತು. ಮೈಂಡ್ ಗೇಮು ಆಡಲಿಕ್ಕೆ ಅವರು ರೆಡಿ ಆಗಿದ್ರು. ಆ ಒಂದು ಕಾರಣಕ್ಕಾಗಿ ದೆಹಲಿಗೆ ಹೋಗ್ತಾರೆ. ಎಷ್ಟೋ ಸಲ ದೆಹಲಿಗೆ ಹೋಗ್ತಾರ್ರಿ ಡಿ ಕೆ ಶಿವಕುಮಾರ್ ಅವರು, ಎಷ್ಟೋ ಸಲ ದೆಹಲಿಗೆ ಹೋಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಕೊಳ್ಬೇಕು ಅಂತ ಬೇಡ್ಕೊಳ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಯಾರು ಕೊಡೋದಿಲ್ಲ. ಕೆ ಸಿ ವೇಣುಗೋಪಾಲಯ್ಯ ಅವರ ಭೇಟಿ ಆಗ್ತಾರೆ, ಒಂದಿಷ್ಟು ಮಾತುಗಳನ್ನ ಆಡ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗ್ತಾರೆ. ಯಾವಾಗ ದೆಹಲಿಗೆ ಹೋಗ್ತಾರೋ, ಯಾವ್ದ್ಯಾವ್ದೋ ಕಾರಣಕ್ಕೆ ಹೋದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಲಾಸ್ಟಿಗೆ ನೀವು ಕೊಟ್ಟಿರೋದ್ ಮಾತನ್ನಾದ್ರೂ ಉಳಿಸ್ಕೊಳ್ರಯ್ಯ ಅಂತ ಹೇಳಿಬಿಟ್ಟು ಬರ್ತಿದ್ರು. ಈ ಸಲ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಚುನಾವಣೆಯ ವಿಚಾರವಾಗಿ ದೆಹಲಿಗೆ ಹೋಗಿದ್ರು. ಆಗಲೂ ಕೂಡ ಅದೇ ರೀತಿಯಾಗಿ ಕೇಳಿದ್ದಾರೆ. ಇಲ್ಲಿ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು ಒಂದು ಲೆವೆಲ್ ಥಿಂಕ್ ಆಫ್ ಬಂದ್ಬಿಟ್ಟಿತ್ತು. ಏನು, ಡಿ ಕೆ ಶಿವಕುಮಾರ್ ಅವರಿಗೆ ಚುಕ್ಕಾಣಿಯನ್ನ ಕೊಟ್ರೆ, ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ರೆ, ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರೆ ಎಲ್ಲಿ ಅಹಿಂದ ಜನಸಂಖ್ಯೆ ವಾಪಸ್ ಹೋಗ್ಬಿಡುತ್ತೋ, ಅಹಿಂದರನ್ನ ಸೆಳಿಲಿಕ್ಕೆ ಬಿಜೆಪಿ ಅವರು ಏನಾದರೂ ಮಾಡ್ಕೊಳ್ತಾರೋ ಅನ್ನುವಂಥದ್ದು ಒಂದು ಕಾನ್ಸಂಟ್ರೇಟ್ ಇಟ್ಕೊಂಡು ಈಗ ಸಿದ್ದರಾಮಯ್ಯ ಹೇಗೂ ಇದ್ದಾರೆ, ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, 5 ವರ್ಷ ಇವರೇ ನಡೆಸ್ಬಿಡ್ಲಿ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು, ಏನಾದರೂ ನಾನೀಗ ಹಠ ಮಾಡಿದ್ರೆ ನನಗೆ ಸಿಕ್ತು ಮುಖ್ಯಮಂತ್ರಿ ಸ್ಥಾನ, ನಾನು ಹಠ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಕೈ ತಪ್ಪು ಹೋಗುತ್ತೆ. ಮುಂದಿನ ಸಲ ಗೆದ್ರೆ ಕೊಡ್ತೀನಿ ಅನ್ನೋದಕ್ಕೆ ಗೊತ್ತಿಲ್ಲ. ಇದು ಪಗಡೆ ಆಟದ ಥರ, ಗೆದ್ರೂ ಗೆಲ್ಲಬಹುದು, ಗೆಲ್ದೇನೂ ಇರಬಹುದು. ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ತಡಕ್ಕೆ ಅಂದರೆ ಏನು ಹೇಳ್ತಾರೆ, ಅವರು ಭೇಟಿ ಆಗಬೇಕು ಅಂತ ಹೇಳಿದಾಗೆಲ್ಲ ರಾಹುಲ್ ಗಾಂಧಿ ಇರಿ ಮಾತಾಡೋಣ, ಅದೇನು ದೊಡ್ಡ ವಿಚಾರನ, ಇರಿ ಮಾತಾಡೋಣ ಅಂತ ಹೇಳಿ ಇಗ್ನೋರ್ ಮಾಡಿ ಈಗ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಡೆಗೆ ವಾಲಿದ್ದಾರೆ. ಬೆಳಗ್ಗೆ ತಾನೇ ಒಂದು ನ್ಯೂಸ್ ಓದ್ತೀನಿ ನಾನು, ಬೆಳಗ್ಗೆ ತಾನೇ ಈ ವಿಚಾರವನ್ನು ಓದ್ತೇನೆ. ಬೆಳಗ್ಗೆ ಏನು ಹೇಳ್ತೀನಿ ಅಂದರೆ, 30ರಿಂದ 40 ಜನ ಶಾಸಕರು, ಕಾಂಗ್ರೆಸ್ನ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ. ಒಂದೇ ಸಲಕ್ಕೆ ವಿದೇಶಕ್ಕೆ ಹೋಗುವಂತಹ ಕಾರ್ಯಕ್ರಮಗಳು ವಿದೇಶದಲ್ಲಿ ಎಲ್ಲೂ ಇಲ್ಲ. ಒಂದೇ ದಿನಕ್ಕೆ ಹೋಗುವಂತಹ ಯಾವುದೇ ಸಮಾರಂಭಗಳಲ್ಲಿಲ್ಲ ವಿದೇಶದಲ್ಲಿ. ಇದು ರೆಸಾರ್ಟ್ ರಾಜಕೀಯ ಅಂತ ಹೇಳಿ ಮಾತನಾಡಲಾಗಿದೆ.